ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನೇನು ಬೆಳಗ್ಗೆನೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ತೋರಿಸ್ತಿದ್ದೀನಲ್ಲ ಅಂತನಾ? ಹೌದು ಫ್ರೆಂಡ್ಸ್, ನಾವು ಊರಿಗೆ ಹೊರಟಿದ್ದೀವಿ. ನೋಡಿ, ನನ್ನ ಮಗಳು ಮಲಗಿದ್ದಾಳೆ. ನನ್ನ ಮಗಳು, ಸಣ್ಣ ಮಗಳು ಮನೆಯಲ್ಲೇ ನಿದ್ದೆ ಮಾಡಿದ್ಲು, ಹಂಗಾಗಿ ನಿದ್ದೆ ಮಾಡ್ತಿಲ್ಲ ಅವಳು. ಎದ್ದಿದ್ದಾರೆ, ಆಟ ಆಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ದೊಡ್ಡ ಮಗಳು ಮಲಗಿದ್ದಾರೆ. ನೋಡಿ, ಎದ್ದುಬಿಟ್ಟು ಇವಾಗ ನನ್ನ ದೊಡ್ಡ ಮಗಳು ಹೊಟ್ಟೆ ಹಶ್ವಾಗಿತ್ತು, ಅದಕ್ಕೆ ಕುರ್ಕುರೆ ತಿಂತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನೋಡಿ ನನ್ನ ಸಣ್ಣ ಮಗಳು ಹೇಗೆ ಕೂತಿದ್ದಾಳೆ ನೋಡಿ ಫ್ರೆಂಡ್ಸ್. ಅವಳಿಗೆ ಊಟ ಖಾರ ಇದ್ದರೆ ಊಟ ಮಾಡಲ್ಲ, ಅದೇ ಚಿಪ್ಸು ಕುರ್ಕುರೆ ಎಲ್ಲ ಚೆನ್ನಾಗಿಡುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗೆ ಕೂತಿದ್ದಾರೆ, ವಿಡಿಯೋ ನೋಡ್ಕೊತ ಹೆಂಗೆ ತಿಂತಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾವು ಆಟೋ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಎಲ್ಲಿದ್ದೀವಿ ಹೇಳಿ ನೋಡೋಣ. ಇದು BH ರೋಡ್, ಶಿವಮೊಗ್ಗ ಅಲ್ಲ, ಸಾರಿ, ಸಾಗರದಿಂದ BH ರೋಡ್ ಇಳಿದ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ರಾಮ ದೇವಸ್ಥಾನ ಇದೆ ಇಲ್ಲಿ. ಎಲ್ಲರೂ ಕೈ ಮುಕ್ಕೊಳ್ಳಿ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಫ್ರೆಂಡ್ಸ್, ಮನೆ ಬಂತು. ಆಟೋ ಮುಂದೆ ತೊಗೊಂಡೋಗಿದ್ರು, ಮತ್ತೆ ಹಿಂದೆ ವಾಪಸ್ ತೊಗೊಬಂದು ಹಿಂದೆ ಅಂತೇಳಿ. ನೋಡಿ, ನನ್ನ ಮಗಳು ನಡ್ಕೊಂಡು ಹೋಗ್ತಿದ್ದಾಳೆ ನೋಡಿ ಫ್ರೆಂಡ್ಸ್, ಹತ್ಕೊತ ನಿಂತಿದ್ದಾಳೆ. ಅಲ್ಲೊಂದು ಪಾಪ ನಾಯಿ ಮರಿ, ಮಳೆ ಅಲ್ಲ ಹಂಗಾಗಿ ಬೆಚ್ಚಾಗಿ ಮಲ್ಕೊಂಡಿದೆ. ಅವಳು ಆ ನಾಯಿ ಮರಿ ನೋಡಿ ಹತ್ಕೊತ ನಿಂತಿದ್ಲು. ಮೇಲೆ ಖುಷಿಯಾಗಿ ಹೋಗ್ತಿದ್ದಾರೆ. ನೋಡಿ, ಮನೆ ತುಂಬ ಜನ ಇದ್ದಾರೆ, ಬರ್ತಡೇ ಪಾರ್ಟಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ, ಇವತ್ತು ನಮ್ಮ ನಿನ್ನೊಬ್ಬರು ಸಣ್ಣ ಮಾಮನ ಮಗಳದ್ದು ಬರ್ತಡೇ ನೋಡಿ ಫ್ರೆಂಡ್ಸ್. ಬರ್ತಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಎಲ್ಲರೂ. ಮನೆ ತುಂಬ ಜನ ಇದ್ದಾರೆ. ನಮ್ಮ ಅಕ್ಕಂಗೆ ಹುಷಾರಿಲ್ಲ ಅಂತ ನೋಡೋಕೆ ಬಂದಿದ್ದರು, ಹಾಗೆ ಅವಳು ಬರ್ತಡೇ ಇತ್ತಲ್ಲ, ಬರ್ತಡೇ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಎಲ್ಲರೂ ಹಾಯ್. ನೋಡಿ ಫ್ರೆಂಡ್ಸ್, ಬರ್ತಡೇ ಎಲ್ಲ ಕೇಕ್ ತಿನ್ನಿಸ್ತಿದ್ದಾರೆ. ನಮ್ಮ ಅಜ್ಜಂಗೆ ಎಲ್ಲರೂ ವಿಶ್ ಮಾಡಿ. ನೋಡಿ, ಮಾಡೋಕ್ಕೆ ಕೆಲಸ ಇಲ್ದಾರೆ ಹೆಂಗೆ ಮಾಡ್ತಿದ್ದಾರೆ. ಮಾಡೋಕ್ಕೆ ಕೆಲಸ ಇಲ್ಲಲ್ಲ ಫ್ರೆಂಡ್ಸ್, ಅವರಿಗೆ ಒಳಗಡೆ ಸ್ಪ್ರೇ ಹೊಡೆದ್ರೆ ಸುಮ್ಮನೆ ಕೇಕ್ ಮೇಲೆಲ್ಲ ಬೀಳುತ್ತೆ, ತಿನ್ನೋಕ್ಕಾಗಲ್ಲ ಅಂತ ನಾವು ಹೊರಗಂಗೆ ಸುಮ್ಮನೆ ಸ್ಪ್ರೇ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ಹೋಳಿಗೆ ಮಾಡಿದರು, ಹೋಳಿಗೆ ಊಟ ಮಾಡ್ತಾ ಇದ್ದೀವಿ. ನೋಡಿ, ನನ್ನ ಮಗಳಿಗೆ ಊಟ ಮಾಡಿಬಿಟ್ಟು ಏನು ತಲಾಟೆ ಮಾಡ್ತಿದ್ದಾರೆ ನೋಡಿ. ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಎಲ್ಲ ಒಳಗಡೆ ಸ್ವಲ್ಪ ಜನ ಕೂತಿದ್ದಾರೆ, ಹೊರಗಡೆ ಕೂತಿದ್ದಾರೆ. ನನಗೆ ಕಂಫರ್ಟಬಲ್ ಆಗಲ್ಲ ಅಂತ ನನ್ನ ಮಕ್ಕಳಿಗೆ ಊಟ ಮಾಡಿಸೋದಲ್ವ, ಹಂಗಾಗಿ ನಾನು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ಕೆಳಗಡೆ ಕೂತ್ಕೊಂಡು ಹೊರಗೂ ಕೂತಿದ್ದಾರೆ, ಸ್ವಲ್ಪ ಜನ ಒಳಗಡೆ ಕೂತಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಏನು ಮಾಡ್ತಿದ್ದಾಳೆ, ಊಟ ಮಾಡಂದರೆ ಬರೀ ಕೋಸಂಬರಿ ತಿಂತಿದ್ದಾಳೆ ನೋಡಿ ಫ್ರೆಂಡ್ಸ್. ಅಕ್ಕರು ಊಟ ಬಡಿಸ್ತಿದ್ದಾರೆ, ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಡೇ ನನ್ನ ಮಗಳು ಅವ್ರ ಪಪ್ಪ ಬರ್ತಿದ್ದಾರೆ. ಎಷ್ಟು ಖುಷಿಯಾಗಿ ನೋಡ್ರಿ ಫ್ರೆಂಡ್ಸ್, ಡ್ಯಾನ್ಸು. ಅಪ್ಪ ಅಂದರೆ ಅಪ್ಪಪ್ಪಪ್ಪ ಖುಷಿ ನೋಡಿ ಫ್ರೆಂಡ್ಸ್. ಅದೊಂದೇ ಕೈ ಅಲ್ಲಾಡ್ಸೋದು ನೋಡಿ ಫ್ರೆಂಡ್ಸ್. ಅಪ್ಪ ಮಗಳು ನೋಡಿ ನನ್ನೇ ಬಿಟ್ಬಿಟ್ರು ನೋಡಿ, ಹೋಗ್ತಾ ಇದ್ದಾರೆ. ಅಪ್ಪ ಇದ್ದರೆ ಸಾಕು ಫ್ರೆಂಡ್ಸ್, ನನ್ನ ಮಗಳಿಗೆ ಖುಷಿನೇ ಖುಷಿ ಅಪ್ಪ ಅಂದರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಳಿಗೆ ಕಡುಬಿನ ಇಟ್ಟು ಉಳಿದಿತ್ತು, ಕರಿಗಡುಬಿನ ಇಟ್ಟು, ಹಂಗಾಗಿ ಇವತ್ತು ಮತ್ತೆ ಕರಿಗಡುಬು ಮಾಡ್ತಾ ಇದ್ದಾರೆ ಮಧ್ಯಾಹ್ನ. ಅಕ್ಕ ನೋಡಿ, ತಿರುಗಿ ನೋಡಿ ಅಂದರು ತಿರುಗಿ ನೋಡ್ತಿಲ್ಲ. ಈಗ ತಿರುಗಿ ನೋಡಿದ್ರು ಫ್ರೆಂಡ್ಸ್. ನೋಡಿ, ಹಾಯ್ ಮಾಡಿಸೋದೇ ಒಂದು ಕಷ್ಟ ಆಯ್ತು ಇವ್ರಿಬ್ರ ಹತ್ರ. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಇದೇನು ತಲಾಟೆ ಮಾಡ್ತದೆ ನೋಡಿ ಫ್ರೆಂಡ್ಸ್. ಸಾಧ್ಯ ನೋಡಿ ಫ್ರೆಂಡ್ಸ್, ಈ ಸಂಜೆ ಆಗಿದೆ. ಟೀಗಿಟ್ಟಿದ್ದೀನಿ. ಟೀಗಿಟ್ಬಿಟ್ಟು ಮೇಲ್ಗಡೆ ನೋಡಿ ನನ್ನ ಮಗಳು ಬಂದು ನೋಡಿ ಫ್ರೆಂಡ್ಸ್, ಇಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಅವರು. ಯಾರ ಹತ್ರನೋ ಫೋನ್ನ ಮಾತಾಡ್ತಾ ಇದ್ದಾರೆ. ಫೋನ್ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೆಂಗಿದೆ ನೋಡಿ ಫ್ರೆಂಡ್ಸ್. ನನ್ನ ಮಗಳದ್ದು ನೋಡಿ, ತುಂಬ ಹಲಸಿನ ಹಣ್ಣು ತಂದಿತ್ತು ನಮ್ಮ ಮಾಮ, ಹಂಗಾಗಿ ಯಾರೋ ಫ್ರೆಂಡ್ ಮನೆಗೆ ಕೊಟ್ಟು ಬರೋಕ್ಕೆ ಹೋಗ್ತಿದ್ರು. ನಾನು ನೋಡಿ ಸಂಜೆ ಆಗಿದೆ, ಎಲ್ರಿಗೂ ಟೀ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮೇಲ್ಗಡೆ ಯಾರ್ಯಾರು ಇದ್ದಾರೋ 5 ಲೋಟ ತಗೊಂಡೋಗ್ತಿದ್ದೀನಿ. ಯಾಕೆ ಹಾಫ್ ಲೋಟ ಅಂತನಾ? ಅದು ಹಾಫ್ ಲೋಟ, ಯಾರಿಗಾರು ಟೀ ಬೇಡ ಅಂದರೆ ಅದಕ್ಕೆ ಹಾಕ್ಲಿ ಅಂತ ಹಾಫ್ ಲೋಟ. ಬರೀ 3-4 ಜನ ಇದ್ದಾರೆ ಫ್ರೆಂಡ್ಸ್. ನೋಡಿ, ಎಲ್ಲ ಕೂತಿದ್ದಾರೆ, ಫೋನ್ ನೋಡ್ತಿದ್ದಾರೆ, ಆರಾಮಾಗಿ ಗಾಡಿ ಮೇಲೆ ಕೂತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. 2 ಗ್ಲಾಸ್ ಉಳಿತು ಮತ್ತೆ. ನೋಡಿ ನನ್ನ ಮಗಳು ಏನು ಮಾಡ್ತಾರೆ ನೋಡಿ, ಫುಲ್ ಬ್ಯುಸಿ ನನ್ನ ಮಗಳು. ಫುಲ್ ಮಣ್ಣಲ್ಲಿ ಕೆಲಸ, ಮಣ್ಣಿದ್ರೆ ನನ್ನ ಮಗಳಿಗೆ ಸಾಕು ಆಟ ಆಡೋದಕ್ಕೆ.
ನೋಡಿ ನನ್ನ ಕಡೆ ತಿರುಗಿ ಸಹ ನೋಡ್ತಾ ಇಲ್ಲ ಅವಳು. ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನೋ ಮಾಡಿಬಿಡ್ಸಿ. ನೋಡಿ ಎಷ್ಟು ಕೆಲಸ ಮಾಡ್ತಿದೆ ನನ್ನ ಮಗಳು. ನೋಡಿ ಫ್ರೆಂಡ್ಸ್, ಏನು ಗೊತ್ತಾ ಫ್ರೆಂಡ್ಸ್, ನಿನ್ನೆ ತಾನೇ ಫಿಶ್ ತಂದಿದ್ರು ಫ್ರೆಂಡ್ಸ್. ಪಾಪ ಗೋಲ್ಡ್ ಫಿಶ್ ಸತ್ತೋಗ್ಬಿಟ್ಟಿದೆ. ಆದರೆ ನನ್ನ ಮಗಳು ಗಾಬರಿಯಿಂದ ನೋಡ್ತೈತಿ, ಏನಿದು ಹಿಂಗೆ ಅಂತ ಗಾಬರಿಯಿಂದ ನೋಡ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಮುಟ್ಟು ನೋಡ್ತೀರಿ, ಅದಕ್ಕೂ ಮುಟ್ಟಬೇಕಂತ ಆಸೆ. ನೋಡಿ ಖುಷಿ ಅವಳಿಗೆ, ಏನಿದು ಹಿಂಗೆ ಅಂತ ನೋಡಿ ಖುಷಿಯಾಗಿ ಹೋಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಪಾಪ ನಿನ್ನೆ ತಾನೇ ತಂದಿದ್ದು, ಇದ್ದಕ್ಕಿದ್ದಂಗೆ ಸತ್ತೋಗ್ತಿದೆ ಫ್ರೆಂಡ್ಸ್ ಫಿಶ್. ಇಲ್ಲಿ ನೋಡಿ ಫ್ರೆಂಡ್ಸ್, ತಮ್ಮ ನೋಡಿ ಫ್ರೆಂಡ್ ನನಗೆ ಆಲ್ ದ ಬೆಸ್ಟ್ ಹೇಳ್ತಿದ್ದೇನೆ. ನಾನು ಅದಕ್ಕೆ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲ ಅಂತ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಡೇ ನಾವು ಇಕ್ಕೇರಿಗೆ ಹೋಗೋಣ ಅಂತ ಹೊರಟಿದ್ವಿ. ನಮ್ಮ ಮಾಮನ ಕಾಲೇಜ್ ಹೋಯ್ತು ಅಲ್ಲೇ. ನೋಡಿ ಇಕ್ಕೇರಿಗೆ ಬಂದ್ವಿ ಫ್ರೆಂಡ್ಸ್. ಇಕ್ಕೇರಿಯಲ್ಲಿ ನೋಡ್ಕೊಂಡು ಹಂಗೆ ಹೋಗೋಣ ಅಂತ. ನೋಡಿ ಎದುರುಗಡೆ ಬಸವಣ್ಣ, ಮುಂದೆ ಈಶ್ವರ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ನನ್ನ ಮಗು ಹೋಗ್ತಾ ಇದೆ, ಪಾಪು ಹೋಗ್ತಿದ್ದಾರೆ. ಇಲ್ಲೊಬ್ರು ಯಾರೋ ಸಿಕ್ಕಿದ್ರು, ನನ್ನ ಮಗಳಿಗೆ ಚಾಕ್ಲೇಟ್ ಕೊಟ್ಬಿಟ್ಟಿದ್ದಾರೆ. ಯಾರಪ್ಪ ಚಾಕ್ಲೇಟ್ ಅಮ್ಮ, ಯಾರೋ ಚಾಕ್ಲೇಟ್ ಕೊಟ್ಟರು ಅಂದರು. ನಾನು ಯಾರಪ್ಪ ಚಾಕ್ಲೇಟ್ ಕೊಟ್ಟಿದ್ದಿದ್ದು ಅಂತ ಇದು ಮಾಡ್ತಾಯಿದ್ದೆ, ಹುಡುಕ್ತಾ ಇದ್ದೆ. ಅಯ್ಯೋ ನಾವೇ ಕೊಟ್ಟಿದ್ದು. ಅಲ್ಲಿ ನನ್ನ ದೇವರಿದೆ, ಅಲ್ಲಿ ಹಠ ಮಾಡಬಾರ್ದು ಅಂತ ಪೂಜೆ ಮಾಡಿಸಿ ಮಕ್ಳಿಗೆ ಚಾಕ್ಲೇಟ್ ಕೊಡಿಸ್ತಿದ್ದೀವಿ, ನಾವೇ ಕೊಟ್ಟಿದ್ದು ಅಂತ ಅವ್ರು ಹೇಳ್ತಾಯಿದ್ರು. ನಾನು ಅವ್ರ ಹತ್ರ ಮಾತಾಡಿಕೊಂಡು ಮತ್ತೆ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಶಿವನ ದೇವಸ್ಥಾನ ಒಳಗಡೆ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ವಿ. ಅಲ್ಲಿ ವೀಡಿಯೋ ಮಾಡೋಂಗಿಲ್ವಂತೆ, ಬೋರ್ಡ್ ಹಾಕಿದ್ದಾರೆ. ನಾವು ನೋಡಿಲ್ಲ. ನೋಡಿ, ಎಂಟ್ರೆನ್ಸಲ್ಲೇ ವೀಡಿಯೋ ಮಾಡಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಭಟ್ರು ಆ ಕಡೆಯಿಂದ ಬಂದೇ ಬಿಟ್ಟರು, ವೀಡಿಯೋ ಮಾಡಬೇಡಿ ಅಂತ. ಅಲ್ಲಿಂದನೇ ಇನ್ನೂ ನಾವು ಅಷ್ಟು ಸರಿಯಾಗಿ ನನ್ನ ವೀಡಿಯೋ ಮಾಡ್ತೀನಿ ನೋಡ್ರಿ, ಅಲ್ಲಿಂದನೇ ಬರ್ತಿದ್ದಾರೆ. ಭಟ್ರು ವೀಡಿಯೋ ಮಾಡಬೇಡಿ ಅಂತ ಬಂದರು. ಆಮೇಲೆ ಬಂದ್ವಿ ಫೋಟೋಶೂಟಿಗೆ. ಕೆಳಗಡೆ ಇಳಿದ್ಬಿಟ್ಟು ಫೋಟೋಶೂಟ್ ಮಾಡ್ತಾಯಿದ್ದಾರೆ ಎಲ್ಲ. ನೋಡಿ ಫೋಟೋಶೂಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ, ಇದು 2 ಪಲ್ಲಿ ಇದೆ. ಇದು ಪಲ್ಲಿಗಳು ಜಾಯಿಂಟ್ ಆಗಬಾರ್ದು ಅಂದರೆ ಈ ಲೈನ್ ಬಿಟ್ಟು ಜೊತೆ ಹೋಗಬಾರ್ದು ಅಂತ ಈ ಲೈನ್ ಹಾಕಿದ್ದಾರೆ ಫ್ರೆಂಡ್ಸ್. ಆ ಕಡೆಯಿಂದ ಏಡಿ ಬರ್ಬಾರ್ದು, ಈ ಕಡೆಯಿಂದ ಪಲ್ಲಿಗಳು ಯಾವಾಗ ಬಂದರೂ ಹಿಂಗೆ ಅಂದರೆ ಅವೆರಡು ಏನಾದ್ರು ಬಂದರೆ ಏನೋ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್. ಗೊತ್ತಿಲ್ಲ ನಮಗೆ, ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಏನು ನಿಮಗೇನಾದ್ರು ಇನ್ಫಾರ್ಮೇಷನ್ ಗೊತ್ತಿದ್ರೆ, ನೀವು ಅಲ್ಲಿ ಹೋಗಿದ್ರೆ ಅದ್ರ ಬಗ್ಗೆ ಗೊತ್ತಿರೋ. ನೋಡಿ ಫ್ರೆಂಡ್, ಇಲ್ಲಿ ಚೇಳು ಇದೆ. ಚೇಳು ಅದೇ ಅವೆರಡು ಲೈನ್ ದಾಟ್ ಬರೋಂಗಿಲ್ಲ. ನೋಡಿ, ಇವತ್ತು ಇಲ್ಲ ನನ್ನ ಮಕ್ಕಳು ಫೋಟೋಶೂಟ್ ನಡೀತಿದೆ. ನಮ್ಮ ಮಾಮ ಅವಳು ಏನು ಅಲ್ಲಿಂದ ಇಲ್ಲಿ ನಿಲ್ತ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ಒಂದು ಕಡೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಇಬ್ಬರು ಹಂಗೆ ಓಡಾಡ್ತಿದ್ದಾರೆ. ನಮಗೆ ಫೋಟೋ ತೆಗೆಸ್ಕೊಳೋ ಹುಚ್ಚು, ಅವರಿಗೆ ಆಟ ಆಡೋ ಹುಚ್ಚು. ಅಯ್ಯೋ, ಒಬ್ಬೊಬ್ರು ಒಂದೊಂದು ಕಡೆ ಫೋಟೋ ತೆಗೆಸ್ಕೊಂತ. ನನ್ನ ಮಗಳು ಏನೋ ಆಟ ಆಡೋಣ ಬಾರಮ್ಮ, ನಾನು ಪ್ರೈಸ್ ಕೊಡ್ತೀನಿ ಅಂತ. ನಾವು ಕುಂಟೆ ಪಿಲ್ಲೆ ಆಡಬೇಕಂತ. ಅಪ್ಪ ನಾನು ಆಡಿದೆ ಫ್ರೆಂಡ್ಸ್, ಆದರೆ ಆಗಲಿಲ್ಲ ಫ್ರೆಂಡ್ಸ್. ತುಂಬ ಅವಾಗೆಲ್ಲ ಆಟ ಆಡಿದ್ವಿ, ಆದರೆ ಈಗ ಆ ಥರ ಆಟ ಆಡೋಕ್ಕಾಗಲ್ಲ ಬಿಡಿ. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಮಾಮ ನೆಕ್ಸ್ಟ್ ಡೇ ದೋಸೆ ಮಾಡೋದಕ್ಕೆ ಹಲಸಿನ ಹಣ್ಣು ಬಿಡಿಸ್ತಾಯಿದ್ದೀವಿ. ದೋಸೆ ಮಾಡೋಣ, ದೋಸೆಗೆ ಹಿಟ್ಟು ನೆನೆ ಹಾಕಿದ್ದೆ. ಹಲಸಿನ ಹಣ್ಣು ಹಾಕಿದ್ರೆ ಹೇಗಿರುತ್ತೆ ಅಂತ ಹಲಸಿನ ಹಣ್ಣು ಹಾಕ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ದೋಸೆಗೆ ನೋಡಿ ಎಷ್ಟೊಂದು ಹಲಸಿನ ಹಣ್ಣಿದೆ ಫ್ರೆಂಡ್. ನೋಡಿ, ಹಿಂದೆ ಒಂದು ಹಲಸಿನ ಹಣ್ಣು ಇದೆಯಲ್ಲ, ಅದು ಮೇಲೆ ಇಟ್ಬಿಟ್ಟಿದ್ವಿ. ಇಲ್ಲಿನೇ ಏನೋ ಬಂದು ಕಚ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದು ಒಂದು 10 ಹಲಸಿನ ಹಣ್ಣಿದೆ ಫ್ರೆಂಡ್ಸ್. ಮಾಮ ಎಲ್ಲ ಹೋಗಿ ಹಳ್ಳಿ ಕಡೆ ಹೋಗಿ ತಂದಿದ್ರು ಫ್ರೆಂಡ್ಸ್. ನೋಡಿ ಎಷ್ಟೊಂದಿದೆ, ಸಖತ್ತಾಗಿತ್ತು ಫ್ರೆಂಡ್ಸ್ ಹಲಸಿನ ಹಣ್ಣಿದು ಮಾತ್ರ. ಏನೋ ಹಂಬ್ಲಳ್ಸ್ ಅಂತ, ಅದ್ರ ಗಟ್ಟಿಗಿತ್ತು, ಚೆನ್ನಾಗಿತ್ತು, ತಿನ್ನೋಕೊಳೆ ಸೂಪರ್. ನಾನು ಹತ್ರ ಸರಿಯಾಗಿ ತಿಂದ್ಬಿಟ್ಟೆ ಹಲಸಿನ ಹಣ್ಣು. ಸರಿ ಬಂದಿದೆ ಸಾಂಗ್ರದಲ್ಲಿ. ಆವಾಗ ಮಾವಿನ ಹಣ್ಣು ಸೀಸನು. ಮಾವಿನ ಹಣ್ಣು, ಅಯ್ಯೋ ಮಾವಿನ ಹಣ್ಣು ಅಂದರೆ ಒಂದೊಂದು ರಾಶಿ ಥರದ್ದು. ನಮ್ಮ ಮಾಮ ಒಂದು ಪುಟ್ಟಿಗಟ್ಟಲೆ ಹೊತ್ಕೊಬರೋದು. ಈ ಸರಿ ನಮ್ಮ ಮಾಮ ಹಲಸಿನ ಹಣ್ಣು ಒಂದೊಂದು ಸರಿ ಬಂದಾಗೆಲ್ಲ ಒಂದೊಂದು ಥರ ಹಣ್ಣು ಸೀಸನ್ ಸಿಗುತ್ತೆ. ಸರಿ ಮಾವಿನ ಹಣ್ಣು, ನೇರಳೆ ಹಣ್ಣು, ಈ ಸರಿ ಹಲಸಿನ ಹಣ್ಣು. ಒಳ್ಳೆ ಸಖತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟು. ಅದನ್ನು ಸ್ವಲ್ಪ ದೋಸೆ ಮಾಡಿದೆ, ದೋಸೆಗೆ ಹಾಕಿದೆ. ದೋಸೆ ವೀಡಿಯೋ ಮಾಡು ಅಂತ ಹೇಳಿದ್ದೆ ನಮ್ಮ ಅಮ್ಮಗೆ, ಮಾಡಲೇ ಇಲ್ಲ. ಮಾಡಿರಬೇಕು, ಅದೆಲ್ಲ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ವೀಡಿಯೋ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಡೇ ನಾವು ಎಲ್ಲೋಗ್ತಿದ್ದೀವಿ ಗೊತ್ತಾ? ಕೆಳದಿಗೆ ಹೊರಟಿದ್ದೀವಿ ಫ್ರೆಂಡ್. ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಅದು ಗ್ಯಾಸ್ ಯಾಕೋ ಉರಿತಾ ಇರಲಿಲ್ಲ, ಗ್ಯಾಸ್ ಒಲೆ.
ಹಂಗಾಗಿ ಅದನ್ನು ರಿಪೇರಿ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಹಲಸಿನ ಹಣ್ಣು 2 ಊರಿಗೆ ಕಳಿಸ್ತಾ ಇದ್ದಾರೆ, ಬಸ್ಸಿಗೆ ಹಾಕ್ತಾಯಿದ್ದಾರೆ. ನಮ್ಮ ಮನೆಯವರು, ನಮ್ಮ ಮಾಮ, ನಮ್ಮ ಪಾಪಣ್ಣ ನಾನು ಇಳ್ದು ಹೋಗ್ತಾ ಇದ್ದಾರೆ ನೋಡ್ರಿ. ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಪೋಲಿಯೋ ಹಾಕ್ತಾಯಿದ್ರು. ಹೆಂಗೂ ಇಲ್ಲೇ ಬಂದಿದ್ದೀವಲ್ಲ ಅಂತ ಅಂದ್ಕೊಂಡು ನನಗೂ ನನ್ನ ಮಗಳಿಗೂ ನನಗೂ ನನ್ನ ಮಗಳಿಗಲ್ಲ, ನಮ್ಮ ಪಾಪುಗೂ ನಮ್ಮ ಅಮ್ಮಗೂ ಇಬ್ಬರಿಗೂ ಪೋಲಿಯೋ ಹಾಕೋಣ ಅಂತ ಮತ್ತು ಅಲ್ಲೇ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲೇ ಹೆಂಗೋ ಮುಗ್ದೋಯ್ತು ಅದೊಂದು ಕೆಲಸ ಫ್ರೆಂಡ್ಸ್. ಆಮೇಲೆ ಪೋಲಿಯೋ ಹಾಕ್ಸ್ಕೊಂಡೆ. ನನ್ನ ಮಗಳು ಮತ್ತು ಹಾಕ್ಸ್ಕೊಂಡೆ ಔಷಧಿ ಕುಡಿಯೋಕ್ಕೆ ಸ್ವಲ್ಪ ಇದು ಮಾಡ್ತಾಳೆ, ಮೊದಲೇ ಬೇರೆಯವ್ರ ಹತ್ರ ಹೋಗಲ್ಲ ಅವಳು. ಹಂಗಾಗಿ ನಾನೇ ಎತ್ಕೊಳ್ತೀನಿ ಅಂತ ಹೇಳಿ ಅಮ್ಮಗೆ ನಾನೇ ಎತ್ಕೊತೀನಿ ಬಿಡಮ್ಮ ಅಂತ ಹೇಳಾಳು. ಎಷ್ಟು ಈಸಿಯಾಗಿ ಕುಡಿಯಲ್ಲ, ಹಂಗಾಗಿ ಮತ್ತು ಅವಳಿಗೆ ಎತ್ಕೊಳಕ್ಕೆ ಸರಿಯಾಗುತ್ತೆ ಇಲ್ಲ ಅಂತೇಳಿ ಅಮ್ಮ ಹತ್ರ ನಾನೇ ಇಸ್ಕೊಂಡೆ. ಪಾಪುನ ಇಸ್ಕೊಂಡು ನನ್ನ ಹತ್ರನೂ ಅವಳೊಂಥರ ಕೊಸರಾಡ್ತಿದ್ಲು, ಸರಿಯಾಗಿ ಹಾಕಿಸ್ಕೊತಾನೆ ಇರಲಿಲ್ಲ ನೋಡ್ರಿ, ಒದ್ದಾಡ್ತಿದ್ದಾಳೆ. ಔಷಧಿ ಹಾಕ್ಸ್ಕೊತ ಇಲ್ಲ. ನೋಡಿ ಒಂದು ಹನಿ ಬಿಟ್ಟರು ಇನ್ನೊಂದು ಹನಿ ಬಿಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ. ಹೆಂಗೋ ಬಿಟ್ರಪ್ಪ ಸಾಕು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಫ್ರೆಂಡ್ಸ್. ಇಕ್ಕೇರಿಗೆ ಹೋಗೋಣ ಅಂತ. ನೋಡಿ ನಮ್ಮ ಪಾಪ ಅಮ್ಮ ಹತ್ರ 1-2 ದಿವಸಕ್ಕೆ ಸ್ವಲ್ಪ ಅಭ್ಯಾಸ ಆಯ್ತು. ಯಾರ ಹತ್ರನೂ ಹೋಗಲ್ಲ ಫ್ರೆಂಡ್ಸ್ ನನ್ನ ಮಗಳು, ಹೋಗೋದೇ ಕಷ್ಟ. ಈಗ ಸ್ವಲ್ಪ ನನ್ನ ಮಗಳು ಹೋಗ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ಇಕ್ಕೇರಿಗೆ ಬಂದ್ವಿ. ಇಕ್ಕೇರಿಗೆಲ್ಲ ಕೆಳದಿ ಸಾರಿ ಫ್ರೆಂಡ್ಸ್, ಕೆಳದಿ ಮಿಸ್ ಆಯಿತು. ಇಕ್ಕೇರಿ ಆವಾಗಲೇ ಇಕ್ಕೇರಿ ಹೋಗಿದ್ವಲ್ಲ, ಅದೇ ಮೈಂಡಲ್ಲಿತ್ತು. ಈಗ ನೋಡಿ ಫ್ರೆಂಡ್ಸ್ ಕೆಳದಿ ಬಂದಿದ್ದೀವಿ. ಒಳ್ಳೆ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲೇಸು. ಯಾರಾದರೂ ಬನ್ನಿ, ಸಾಗರ ಬಂದರೆ, ಈ ಕಡೆ ಸಿಗಂದೂರು ಬಂದರೆ ತುಂಬ ಪ್ಲೇಸ್ ಇದೆ ಫ್ರೆಂಡ್ಸ್ ನೋಡೋದಕ್ಕೆ. ಸಿಕ್ಕಾಪಟ್ಟೆ ಪ್ಲೇಸ್ ಇದೆ. ನೋಡಿ ಪಾರ್ವತಮ್ಮ ದೇವಸ್ಥಾನ, ದುರ್ಗಮ್ಮ ದೇವಸ್ಥಾನ, ದುರ್ಗಮ್ಮ ದೇವರಿದೆ, ಗಣಪತಿ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ವೀಡಿಯೋ ಮಾಡಿದೆ ಫ್ರೆಂಡ್, ಒಂದೊಂದೇನೋ ಮಿಸ್ ಆಗೋಗಿದೆ ನೋಡಿ ಫ್ರೆಂಡ್ಸ್. ದೇವಸ್ಥಾನ, ಈಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್, ಗಣಪತಿ ದೇವಸ್ಥಾನ, ಇದು ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್. ಮೇಲೆ ಏನು ಸಖತ್ತ ಕಲ್ಲಲ್ಲಿ ಹಾವು ಸುತ್ತಿರೋ ಥರ ಕೆತ್ತಿದ್ದಾರೆ, ಸೂಪರಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನು ಚೆನ್ನಾಗಿ ಕಲ್ಲಲ್ಲೇ ಬಾಳೆ ಗೊನೆ ಥರ ಕೆತ್ತಿದ್ದಾರೆ ಫ್ರೆಂಡ್ಸ್. ಏನು ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಆದರೂ ಆವಾಗಿನಿದೆ ಒಂಥರ ಬಿಡಿ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಮಾಡಿದ್ದಾರೆ, ಸೂಪರಾಗಿತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏನು ಸಖತ್ತ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಅಪ್ಪ ಹೂವು ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ದಾಸವಾಳ ಹೂವು ಎಷ್ಟು ಥರ ಇದ್ದಂದರೆ ಒಂದು 50 ಥರ ಹೂವು ಇದ್ವೇನೋ ನೋಡಿ ಫ್ರೆಂಡ್ಸ್. ಅಪ್ಪ ಎಷ್ಟು ಖುಷಿಯಾಗುತ್ತೆ ನೋಡೋಕ್ಕೆ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಫೋಟೋಶೂಟಿಗೆಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಊರಿಗೆ ಹೊರಟಿದ್ದೀವಿ, ಶಿವಮೊಗ್ಗ. ನಮ್ಮ ಅಕ್ಕ, ನಮ್ಮ ಅಕ್ಕನ ಮನೆ ಪಕ್ಕದ ಮನೆಯವ್ರು ಬಾಯ್ ಮಾಡ್ತಿದ್ದಾರೆ. ನಮ್ಮ ಮಾಮ, ನಮ್ಮ ಪಾಪಣ್ಣ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಬರ್ತಾ ಇದ್ದಾರೆ ಕಾರಲ್ಲಿ. ನೋಡಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಸಾಗರಕ್ಕೆ. ಬಾಯ್ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಬಾಯ್. ಓಕೆ ಫ್ರೆಂಡ್ಸ್, ನನ್ನ ಮಗಳು ಬಾಯ್ ಮಾಡ್ತಾಳೆ. ಓಕೆ, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋಕ್ಕೆ ಸಿಗೋಣ ಫ್ರೆಂಡ್ಸ್ ಮತ್ತೆ. ಓಕೆ ಬಾಯ್ ಫ್ರೆಂಡ್ಸ್.